ಮಂತ್ರಿಗಳು ಮಾತಾಡ್ತಿದ್ರೆ ಜಾಗತಿಕ ಟೆಂಡರ್ ಕರೆದ್ಬಿಟ್ರು. ರೇ ಸ್ವಾಮಿ, ಜಾಗತಿಕ ಟೆಂಡರ್ ಕರೆದಾಗ ಸನ್ಮಾನ್ಯ ಕುಮಾರಣ್ಣ ಅವರ ನಮ್ಮ ಮಿತ್ರ ಪಕ್ಷ, ಅಂದಿನ ಮಿತ್ರ ಪಕ್ಷ, ಇಂದಿಗೂ ಮಿತ್ರ ಪಕ್ಷ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಸಮ್ಮಿಶ್ರ ಸರ್ಕಾರ ಕೆಡವಿದ್ರು, ಬಿದ್ದಿತ್ತು. ಜಾಗತಿಕ ಟೆಂಡರ್ನ ಕಾಲ್ ಮಾಡಿದಾಗ ರಾಷ್ಟ್ರಪತಿಗಳ ಆಡಳಿತ ಇತ್ತು. ಅದನ್ನ ಅಂಕಿ ಅಂಶ ಡೇಟ್ಗಳ ಸಮೇತವಾಗಿ ನಾವು ಹೇಳ್ತೇವೆ. ಸುಳ್ಳು ಹೇಳಬೇಡಿ. ಯಾಕೆ ನಿಮ್ಗಷ್ಟು ಆತಂಕ? ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಜಾಹೀರಾತುಗಳು ಕೊಡ್ತೀರಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇಲ್ಲೆಲ್ಲೆಲ್ಲೋ ಹೋರ್ಡಿಂಗ್ಗಳನ್ನ ಹಾಕ್ತೀರಿ. ನಿನ್ನೆ ಇಷ್ಟು ದಿನ ಇಲ್ದೇ ಇದ್ದಿದ್ದು ಮಾನ್ಯ ಮುಖ್ಯಮಂತ್ರಿಗಳು 2 ಕೋಟಿ ಅಲ್ಲ 3 ಕೋಟಿ ಕೊಡ್ತೀನಿ, ಆಫರು, ಮತ್ತೊಂದು ಗ್ಯಾರಂಟಿ, 7ನೇ ಗ್ಯಾರಂಟಿ ಅಂತಾರೆ. ನಾಳೆ ಬಿಟ್ರೆ ಇದನ್ನ. ರೇ ಸ್ವಾಮಿ, ಇಲ್ಲಿ ಯಾರು ಕೂಡ 2 ಕೋಟಿ 3 ಕೋಟಿ 10 ಕೋಟಿಗೆ ಯಾರು ಕೂಡ ಕೈ ಚಾಚ್ಕೊಂಡು ನಿಂತಿಲ್ಲ. ಒಂದರ್ಥ ಮಾಡ್ಕೊಳ್ಳಿ, 1 ಇಂಚು ಭೂಮಿನೂ ಕೂಡ ಇಲ್ಲಿರ್ತಕ್ಕಂಥ ಸಣ್ಣ ರೈತರು, ಅತಿ ಸಣ್ಣ ರೈತರು 1 ಎಕರೆ, ಅರ್ಧ ಎಕರೆ, ಗುಂಟೆ ಲೆಕ್ಕದಲ್ಲಿ ಇವತ್ತು ಜಮೀನನ್ನು ಇಟ್ಕೊಂಡಿದ್ದಾರೆ. ನೀವು ಕೊಡ್ತಕ್ಕಂಥ ಜುಜುಬಿ ದುಡ್ಡನ್ನ ತಗೊಂಡು ಇವತ್ತು ಬೆಂಗಳೂರಿನಲ್ಲಿ ಏನಾದ್ರೂ ಒಂದು ಸೈಟ್ ಅನ್ನ ಖರೀದಿ ಮಾಡ್ಲಿಕ್ಕೆ ಆಗ್ತದ? ಗೌರವಯುತವಾಗಿ ನಮ್ಮ ರೈತರು ಯಾಗೋ ಅಷ್ಟೋ ಇಷ್ಟೋ ದುಡಿಮೆ ಮಾಡ್ಕೊಂಡು, ಹಸ ಸಾಕೊಂಡು, ಮೇಕೆ ಸಾಕೊಂಡು, ಒಂದಷ್ಟು ತರಕಾರಿ ಬೆಳ್ಕೊಂಡು, ಹಣ್ಣು ಬೆಳ್ಕೊಂಡು, ಹೂ ಬೆಳ್ಕೊಂಡು 30,000, 40,000, 50,000 ಆ ದುಡಿಮೆನಲ್ಲಿ ಅವ್ರ ಮಕ್ಕಳ ಭವಿಷ್ಯ ರೂಪಿಸ್ಕೊಂಡು ಸ್ವಾಭಿಮಾನದಿಂದ ಇರ್ತಕ್ಕಂಥ ನಮ್ಮ ಜಿಲ್ಲೆಯ ರೈತರನ್ನ ದುಡ್ಡಲ್ಲಿ ಅಳಿಬೇಡಿ. ಮಾನ್ಯ ಮುಖ್ಯಮಂತ್ರಿಗಳೇ, ನಮ್ಮೆಲ್ರಿಗೂ ಗೊತ್ತಿದೆ, ಇಡೀ ದೇಶದ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿಗಳು ನೀವು. ಪಾಪ ನಿಮಗೆ ರೈತರ ಕಷ್ಟ ಗೊತ್ತಾಗೋದಿಲ್ಲ, ಬಡವರ ಕಷ್ಟ ನಿಮಗೆ ಗೊತ್ತಿಲ್ಲ. ಎಲ್ಲವೂ ಕೂಡ ದುಡ್ಡನ್ನಲ್ಲೇ ಎಳಿತಕ್ಕಂಥ ಪ್ರಯತ್ನ ಮಾಡಬೇಡಿ. ಇವತ್ತು ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ನೀವು ಹಿಂಬಾಗಿಲಿನಿಂದ ನಿಂತ್ಕೊಂಡು ಏನೇನು ಮಾಡಕ್ ಹೊರಟಿದ್ದೀರಿ? ಪರಿಶೀಲನಾ ಸಮಿತಿ 4 ವಾರದಿಂದ ಹೇಳಿದ್ರಿ ಪರಿಶೀಲನೆ ಮಾಡ್ತೀವಿ. ಈಗ ಯಾಕಪ್ಪ ಸತ್ಯಶೋಧನಾ ಸಮಿತಿ ನೀವೇ ವರದಿ ಕೊಟ್ಟಿದ್ದು, ಮತ್ತಿನ್ನೇನು ಪರಿಶೀಲನೆ ಮಾಡ್ತೀರಿ? 30 ದಿನದಲ್ಲಿ ವರದಿ ಬರ್ಬೇಕಂತೆ. ಇದು ಯಾವಾಗ ಹೇಳ್ತಾರೆ? 4 ವಾರದಿಂದ ಸಮಿತಿ ಮಾಡ್ತೀನಿ ಅಂತಾರೆ, ಮತ್ತೆ 4 ಹಳ್ಳಿಗಳ ಫೈನಲ್ ನೋಟಿಫಿಕೇಶನ್ ಹೊರಡಿಸ್ತಾರೆ. ಅಲ್ಲೂ ಕೂಡ ದ್ವಂದ್ವದ ನೀತಿ. ಹಾಗಾಗಿ ಇನ್ನೊಂದ್ ಕಡೆ ಬಾಬಾ ಹೇಳ್ತಾರೆ, ಏನ್ GBDA, ನಮ್ಮ ಮಂಜಣ್ಣನ ಸ್ನೇಹಿತ ಒಬ್ಬ ಇದ್ದಾನೆ GBDA ಅಧ್ಯಕ್ಷ. ಏನು ಕುಂತ ಅಂದ್ರೆ ದಿನ ಬೆಳಗಾದ್ರೆ ಪತ್ರಿಕೆಗಳಿಗೆ, ದಿನ ಬೆಳಗಾದ್ರೆ ಸೋಷಿಯಲ್ ಮೀಡಿಯಲ್ಲಿ ದೊಡ್ಡ ಚೆಕ್ಗಳು, ಚೆಕ್ಗಳು ಕೊಡೋದಂತ ನಿಲ್ಸಿ, ಏನ್ ಕಾನೂನಿನ ಒಳಗೆ ಅವಕಾಶ ಇದೆ ಅಂದ್ರೆ ಈ ತರ ಚೆಕ್ಗಳು ಪ್ರೆಸೆಂಟ್ ಮಾಡಕ್ ನಿಲ್ಸ್ಕೊಂಡು, ಆಯ್ತಪ್ಪ ನಾನೊಂದು ಪ್ರಶ್ನೆ ಕೇಳ್ತೀನಿ ಕನ್ನಡ. 5,500 ಎಕರೆಯಷ್ಟು ಇವತ್ತು ಅಂತಿಮ ಅಧಿಸೂಚನೆ ಹೊರಡಿಸಿದ್ದಾರೆ. 5,500ಕ್ಕೆ 2 ಕೋಟಿ ಬೇಡ, 3 ಕೋಟಿ ಬೇಡ, 2 ಕೋಟಿ ಅವರೇ ನಿಗದಿಪಡಿಸಿರ್ತಕ್ಕಂಥ ಹಳೆಯ ಮೊತ್ತ ಏನಿದೆ 11,000 ಕೋಟಿ ಹೊಸದಾಗಿ ಪ್ರಾಧಿಕಾರ ಮಾಡಿರ್ತಕ್ಕಂಥದ್ದು GBDA ನಲ್ಲಿ, ನಿಮ್ಮ ಡೆವಲಪ್ಮೆಂಟ್ ಅಥಾರಿಟಿನಲ್ಲಿ ಎಷ್ಟಪ್ಪ ದುಡ್ಡಿದೆ ನಿಮ್ಮ ಖಾತೆನಲ್ಲಿ? ತೋರಿಸ್ರಪ್ಪ, ಸ್ವಲ್ಪ ಬಹಿರಂಗ ಪಡಿಸ್ರಪ್ಪ, ಓಡಿಸ್ರಪ್ಪ ಇದ್ರ ಶ್ವೇತ ಪತ್ರನ. ಎಷ್ಟು ಜನ ಇಸ್ಕೊಂಡಿದ್ದಾರೆ ಸ್ವಾಮಿ ಇವತ್ತು ನಿಮ್ಮ GBDA ಕಚೇರಿಗೆ ಬಂದು? ಇಲ್ಲಿರ್ತಕ್ಕಂಥವರು 4,000 ರೈತ ಕುಟುಂಬಗಳು 117 ಕೋಟಿಯಷ್ಟು ಚೆಕ್ ವಿತರಣೆ ಮಾಡಿದ್ದಾರೆ ಅಂತ ಯಾವುದೋ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೆ. 117 ಕೋಟಿ, 2 ಕೋಟಿ ಎಕರೆಗಂದ್ರೆ ಎಷ್ಟು ಜನಕ್ಕೆ ಚೆಕ್ ಕೊಟ್ಟವ್ರು ಸ್ವಾಮಿ? 50 ಜನಕ್ಕೆ, 4,000 ಜನದಲ್ಲಿ 50 ಜನ ಒಪ್ಕೊಂಡವ್ರೆ. ಎಷ್ಟು ಪರ್ಸೆಂಟೇಜ್ ಆಯ್ತಪ್ಪ? ಎಷ್ಟು ಪರ್ಸೆಂಟೇಜ್ ಒಪ್ಪಿಗೆ ಕೊಟ್ಟವ್ರ? ಹಂಗಾರೆ ಎಷ್ಟು ಪರ್ಸೆಂಟ್ ಆಯ್ತಣ್ಣ? 1% ಜನ. ಅದು ಎಲ್ಲ ಅವರ ಇರ್ತಾರಲ್ಲ ಸುತ್ತಮುತ್ತ. ನಾನು ಮಂಜಣ್ಣಂಗೆ ಹಂಗೂ ಕೇಳಿದೆ, ಕೊನೆ ಹೊಸೂರು ಗ್ರಾಮದಲ್ಲಿ ಪಾದಯಾತ್ರೆ ಮಾಡಬೇಕಾದ್ರೆ ಕೊನೆ ಅಂತಿಮ ಭಾಷಣ ಮಾಡಿದಾಗ, ಮಂಜಣ್ಣ ಇವೇನೋ ರೈತರ ಮುಖಗಳ ಕಾಣ್ತಾ ಇಲ್ವಲ್ಲ ಮಂಜಣ್ಣ ಅಂತ ಹಿಂಗೆ ಗಾಡಿಲಿ ಹೋಗ್ಬೇಕಾದ್ರೆ ಕೇಳಿದೆ. ಇಲ್ಲಣ್ಣ, ಇವು ಒಂದು 10 ಜನ ಬಿಟ್ಟವ್ರೆ ಇಲ್ಲಿ ಕಾಂಗ್ರೆಸ್ನವರು. ಹೋಗಿ ಬಂದು ನಿಮ್ ಜಮೀನ್ ಕೊಟ್ಬಿಡಿ, ನಿಮ್ಗೇನು ಸಿಗಲ್ಲ, ನಿಮ್ಗೇನೋ ದೊಡ್ಡ ಮೊತ್ತ ಕೊಡಿಸ್ಬಿಡ್ತೀವಿ ಅಂತ ಪ್ರತಿನಿತ್ಯ ತಲೆ ತಿನ್ನೋದಕ್ಕೆ ದಂಧೆ ಮಾಡ್ತಕ್ಕಂಥದಕ್ಕೆ ಒಂದಷ್ಟು ಜನ ನಿಲ್ಲಿಸ್ಬಿಟ್ಟವ್ರೆ ಅಂತ ಹೇಳಿದ್ರು ಮಂಜಣ್ಣ. ನೋಡಿ ಗೊತ್ತು, ಯಾಕಲ್ಲ ನಮ್ಮ ಜೊತೆ ಎಲ್ಲ ಜೊತೆಲಿ ರೈತರು ಪಾದಯಾತ್ರೆ ಮಾಡವ್ರೆ, ಎಲ್ಲ ಮುಖಗಳು ಗೊತ್ತು ಕಾರಣ. ಅಣ್ಣ ಒಂದ್ ಮಾತು ಹೇಳ್ತೀನಿ ಕೇಳಿ, ಬಹಳ ಜನ ಪಾಪ ಇಲ್ಲಿ ಇರ್ತಕ್ಕಂಥವ್ರು ಹೇಳ್ತಾರೆ,
ಮುಖ್ಯಮಂತ್ರಿಗಳ ಮೇಲೆ ಹೊಟ್ಟೆ ಊರಿಗೆ ಬಂದ್ಬಿಟ್ಟವ್ರೆ ಅಂತ 517 ದಿನ ಅಂದ್ರೆ ವರ್ಷ ಕಳೆದು ಎಷ್ಟು ತಿಂಗಳಾಯ್ತು? ವರ್ಷ ಕಳೆದು ಹೆಚ್ಚು ಕಮ್ಮಿ 6 ತಿಂಗಳಾಗದೆ. ಮೊದಲನೇ ದಿನದಿಂದ ನಮ್ಮ ತಾಯಂದ್ರು ನನಗೆ ಹೇಳ್ಬೇಕವ, ನಮ್ಮ ರೈತ ಮಹಿಳೆಯರು ನಮ್ಗೆ ಹೇಳ್ಬೇಕ್ರವ, ಮೊದಲನೇ ದಿನದಿಂದ ಎಷ್ಟು ಹೋರಾಟಗಳಲ್ಲಿ ನಿಮ್ ಜೊತೆಯಲ್ಲಿ ಪಾಲ್ಗೊಂಡಿಲ್ಲ ನಾವು. ಅವತ್ ಮುಖ್ಯಮಂತ್ರಿ ಆಗಿದ್ರಾ? ಅವತ್ತು ಉಪಮುಖ್ಯಮಂತ್ರಿಗಳೇ ತಾನೇ ಇದ್ದಿದ್ದು. ನೋಡಪ್ಪ, ನಾನೊಂದು ಮಾತು ಹೇಳ್ತೀನಿ ಮತ್ತೆ.